ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಕನ್ಸಲಾಗ್. ಫ್ರೆಂಡ್ಸ್, ನಾನಿಲ್ಲಿ ಇವತ್ತು ಬಿರಿಯಾನಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಬಿರಿಯಾನಿಗೆ ಏನೆಲ್ಲ ಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ, ನೀವು ನೋಡ್ಬೋದು. ಸೊ ಈ ಒಂದು ಬಿರಿಯಾನಿನ ಬ್ಯಾಚುಲರ್ಸ್ಗಳಿಗೆ ಅವರೆಲ್ಲ ತುಂಬ ಈಸಿಯಾಗಿ ಟ್ರೈ ಮಾಡ್ಬೋದು. ಯಾಕಂದರೆ ತುಂಬ ಇಂಗ್ರೀಡಿಯೆಂಟ್ಸ್ ಇಲ್ಲ, ಏನಿಲ್ಲ, ಸಿಂಪಲಾಗಿ ಬೇಗ ಬೇಗ ಮುಗಿಸ್ಕೊಳ್ಳೋ ಅಂಥ ಬಿರಿಯಾನಿ ರೆಸಿಪಿ ಇದು. ಸೊ ಮೊದಲಿಗೆ ನಾವಿಲ್ಲಿ ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ತುಪ್ಪನ ಹಾಕ್ಕೋಬೇಕು. ಡಿಪೆಂಡ್ಸ್ ನೀವು ಎಷ್ಟು ಕ್ವಾಂಟಿಟಿ ನೀವು ಮಾಡ್ತಿರ್ತೀರ ಅದ್ರ ಮೇಲೆ ನೀವು ತೊಗೊಬೇಕಾಗತ್ತೆ. ಸೊ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೇ ಒಂಥರ ಬಿರಿಯಾನಿಗೆಲ್ಲ ಚೆನ್ನಾಗಿರುತ್ತೆ, ತುಪ್ಪ ಮತ್ತು ಎಣ್ಣೆ. ಸೊ ನೋಡ್ಕೊಂಡು ಹಾಕ್ಕೊಳ್ಳಿ. ಅದಾದ ನಂತರ ಇಲ್ಲಿ ನಾನು ಪಲಾವ್ ಸ್ಪೈಸಸ್ ಎಲ್ಲ ಏನಿರುತ್ತೆ ಅದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಸೊ ಅದು ಸ್ವಲ್ಪ ಘಮ ಬಂದಮೇಲೆ ನಾವಿಲ್ಲಿ ಏನು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ವ, ಇದನ್ನು ಉದ್ದುದುಗೆ ನೀಟಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ಸೊ ಅದನ್ನು ಹಾಕಿ ಮತ್ತು ಅದನ್ನು ಚೆನ್ನಾಗಿ ಗೋಲ್ಡನ್ ಬ್ರೌನ್ ತನಕ ಫ್ರೈ ಆಗಬೇಕು. ಅಲ್ಲಿ ತನಕ ನೀಟಾಗಿ ಫ್ರೈ ಮಾಡ್ಕೊಳ್ಳಿ, ಓಕೆನಾ. ಸೊ ತುಂಬಾ ಈಸಿ ರೆಸಿಪಿ, ತುಂಬ ಟಫ್ ಅಂತ ಏನಿಲ್ಲ. ಸೊ ನೀವು ಜಸ್ಟ್ ಒಂದ್ಸಲಿ ನೋಡಿಕೊಂಡು ನೀವು ಟ್ರೈ ಮಾಡಿ, ಡೆಫಿನೆಟ್ಲಿ ಇಷ್ಟಪಡ್ತೀರಾ. ಸೊ ಈರುಳ್ಳಿ ಗೋಲ್ಡನ್ ಬ್ರೌನ್ ಆದ ನಂತರ ಹಸಿಮೆಣ್ಸಿನ್ಕಾಯಿ ಮತ್ತು ಇಲ್ಲಿ ಟೊಮ್ಯಾಟೊ ಎರಡನ್ನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆಗೋದಕ್ಕೆ ಕೊಡಬೇಕು. ಸೊ ಹಸಿ ಸ್ಮೆಲ್ ಹೋಗಲಿ, ಅಲ್ಲಿ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ, ಓಕೆನಾ. ಸೊ ನಾನು ಇದು ತುಂಬಾ ಈಸಿ ಇದೆ ಅಂತಲೇ ನಿಮಗೆ ತೋರಿಸ್ತಿರೋದು. ಯಾವುದೇ ಥರ ರುಬ್ಬಿದ ಮಸಾಲೆನ ಆ್ಯಡ್ ಮಾಡ್ತಾಯಿಲ್ಲ. ಜಸ್ಟ್ ಎಲ್ಲನೂ ಕಟ್ ಮಾಡಿ, ಅಂದರೆ ರುಬ್ಬಿದ ಮಸಾಲೆ ಅಂದರೆ ಇವಾಗ ನೀವು ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ಇದೆಲ್ಲ ಹಾಕಿ ಕೆಲವೊಬ್ಬರು ಮಾಡ್ತಾರೆ ರುಬ್ಬಿಟ್ಟು, ಆ ಥರ. ಸೊ ನಾನು ಯಾವುದೇ ಥರ ರುಬ್ಬಿ ಮಾಡ್ತಾಯಿಲ್ಲ, ಜಸ್ಟ್ ಹಾಗೆ ಮಾಡ್ತಿರೋ ಅಂಥದ್ದು. ಸೊ ಟೊಮೆಟೊ ಎಲ್ಲ ಸ್ವಲ್ಪ ಸ್ಮ್ಯಾಶ್ ಆದ ನಂತರ ನಾನಿಲ್ಲಿ ಚಿಕನ್ನ ನೀಟಾಗಿ ತೊಳೆದು ಸ್ವಲ್ಪ ನೀರನ್ನೆಲ್ಲ ಸೋರಿಸಿ ಅದಾದ ನಂತರ ಇಲ್ಲ ಹಾಕ್ಕೊಳ್ತಾ ಇದ್ದೀನಿ. ಸೊ ನಾವು ಎಷ್ಟು ಕ್ವಾಂಟಿಟಿ ಇರ್ತೀವೋ ಅದ್ರ ಮೇಲೆ ನೀವು ಚಿಕನ್ನು ತೊಗೊಳ್ಳಿ. ತುಂಬ ಚಿಕನ್ ಇದ್ರೂ ಅಷ್ಟು ಚೆನ್ನಾಗಿರಲ್ಲ ಬಿರಿಯಾನಿಗೆ. ಆದಷ್ಟು ನಾವು ಸ್ವಲ್ಪ ಕುಷ್ಕ ಟೈಪಲ್ಲೇ ಮಾಡಿದ್ರೆ ಒಳ್ಳೇದಿರುತ್ತೆ. ಸೊ ಚಿಕನ್ನ ಹಾಕಿಬಿಟ್ಟು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿಣ, ಆ ಚಿಕನ್ದು ಏನು ಸ್ಮೆಲ್ ಇರುತ್ತೆ ಅಲ್ವ ಅದನ್ನೆಲ್ಲ ಹೋಗಲಿ ಅಂತ ಹೇಳಿ ಸೊ ಅರಿಶಿಣ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಸಹ ಸ್ವಲ್ಪ ಹೊತ್ತು ಬಾಯ್ಲ್ ಆಗೋದಕ್ಕೆ ಬಿಡ್ತೀವಿ. ಸೊ ಅದಾದ ನಂತರ ಮತ್ತೆ ನಾವು ಇಲ್ಲಿ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟು ಇದನ್ನು ರುಬ್ಬಾದರೂ ಹಾಕ್ಕೋಬೋದು, ಇಲ್ಲಾಂದರೆ ಜಜ್ಜಾದರೂ ಹಾಕ್ಕೋಬೋದು. ನಾನಿಲ್ಲಿ ರುಬ್ಬಿ ಹಾಕ್ಕೊಳ್ತಿದ್ದೀನಿ. ಇನ್ ಕೇಸ್ ನಿಮಗೆ ರುಬ್ಬೋದಕ್ಕೆ ಟೈಮ್ ಇಲ್ಲ ಅಂದರೆ ಅದನ್ನು ಜಸ್ಟ್ ಬಿಡಿಸ್ಬಿಟ್ಟು ಚೆನ್ನಾಗಿ ರುಬ್ಬಿಟ್ಟು, ಅಂದರೆ ಜಜ್ಜಿಬಿಟ್ಟು ಹಾಕ್ಕೊಳ್ಳಿ. ಸೊ ಹಾಕ್ಕೊಂಡಿದ್ದಾದ ನಂತರ ಮತ್ತೆ ಮಿಕ್ಸ್ ಮಾಡ್ಕೋಬೇಕು. ಸೊ ಮಿಕ್ಸ್ ಆಗಿದ ನಂತರ ಇಲ್ಲಿ ಸ್ಪೈಸಸ್ನ ಹಾಕ್ಕೊಳ್ತಾ ಇದ್ದೀನಿ ನಾನು. ಗರಂ ಮಸಾಲ ಮತ್ತು ಚಿಲ್ಲಿ ಪೌಡರು ಮತ್ತು ಧನಿಯಾ ಪೌಡರು ಇದನ್ನೆಲ್ಲನೂ ಹಾಕ್ಕೊಂಡು ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದ್ರ ಜೊತೆಗೆ ನೀವು ಜಸ್ಟ್ ಒಂದೇ ಒಂದು ಇದನ್ನು ತೊಗೊಂಡ್ರೆ ಆಯಿತು ಫ್ರೆಂಡ್ಸ್, ಬಿರಿಯಾನಿ ಪೌಡರ್ ಬರುತ್ತೆ. ಸೊ ಅದನ್ನು ತೊಗೊಂಡು ಮಿಕ್ಸ್ ಮಾಡಿದ್ರೆ ಇನ್ನೂ ಮಸ್ತ್ ಇರುತ್ತೆ ಟೇಸ್ಟು. ಸೊ ನಾನು ಆಚಿ ಅವ್ರದ್ದು ಬಿರಿಯಾನಿ ಮಸಾಲನೇ ಯೂಸ್ ಮಾಡೋದು, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ವೈಸು. ಸೊ ಹಾಗಾಗಿ ನಾನು ಆಚಿಯವರ ಬಿರಿಯಾನಿ ಪೌಡರ್ನ ತೊಗೊಂಡಿದ್ದೀನಿ. ಸೊ ನಿಮ್ಗೇನಾದರೂ ನಾನು ಹೇಳೋದ್ರಲ್ಲಿ ಕನ್ಫ್ಯೂಷನ್ ಇತ್ತು ಅಂದರೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದನ್ನು ನಾನು ಮುಂಚೆನೇ ಕ್ಯಾಪ್ಚರ್ ಮಾಡಿ ತೋರಿಸಿದ್ದೀನಿ. ಸೊ ಅದ್ರ ಪ್ರಕಾರ ನೀವೆಲ್ಲ ರೆಡಿ ಮಾಡಿಕೊಂಡು ಒನ್ ಬೈ ಒನ್ ನೀವು ಆ್ಯಡ್ ಮಾಡ್ತಾ ರೆಸಿಪಿನ ಟ್ರೈ ಮಾಡ್ಬೋದು. ಸೊ ತುಂಬಾ ಈಸಿ ಇರುತ್ತೆ, ಬೇಗನೆ ನಾವು ಇದನ್ನು ಕಂಪ್ಲೀಟ್ ಮಾಡ್ಕೊಬೋದು. ಸೊ ಮತ್ತು ಇದೆಲ್ಲನೂ ಸ್ವಲ್ಪ ಫ್ರೈ ಆದ ನಂತರ, ಅಂದರೆ ಉಪ್ಪು ಖಾರ ಎಲ್ಲ ಚಿಕನ್ಗೆ ಇಟ್ಕೊಳ್ಳಿ, ಅಂದರೆ ಮೀನ್ಸ್ ಟೇಸ್ಟ್ ಸಿಗಲಿ ಅಂತ ಹೇಳಿಬಿಟ್ಟು ಅದನ್ನು ಫ್ರೈ ಮಾಡಿಕೊಂಡು ಅದಾದ ನಂತರ ನಾವು ಎಷ್ಟು ಲೋಟ ಅಕ್ಕಿ ತೊಗೊಳ್ತಿದ್ದೀವಿ ಅಲ್ವಾ, ಎಸ್ಪೆಷಲಿ ಇದು ಬ್ಯಾಚುಲರ್ಗಳಿಗೆ ಗೊತ್ತಾಗುತ್ತೆ, ಅಂದರೆ ಅಡುಗೆ ಮಾಡೋಕ್ಕೆ ಬರಲ್ಲ ಅನ್ನೋರಿಗೆ ಈಸಿಯಾಗಿ ನಾವು ಮಾಡ್ಕೋಬೋದು. ಸೊ ಇವಾಗ ಒಂದು 2 ಲೋಟ ಅಕ್ಕಿ ತೊಗೊಳ್ತಿದ್ದೀವಿ ಅಂದರೆ 4 ಲೋಟ ನೀರನ್ನ ಹಾಕ್ಕೋಬೇಕು. ಸೊ ಅದು ಏನಾದರೂ ನೀವು ಅಕ್ಕಿನ ವಾಶ್ ಮಾಡಿ ನೆನೆಸಿಟ್ಟಿದ್ದೀರಾ ಅಂತ ಅಂದರೆ ಅರ್ಧ ಲೋಟ ಕಡಿಮೆನೇ ಇಡಿ, ಇಲ್ಲ ಡೈರೆಕ್ಟಾಗಿ ನೀವು ಹಾಗೆ ಹಾಕ್ತೀನಿ ಅಂತ ಅಂದರೆ ಸೊ ನೀವು ಈವನಾಗೆ ಹಾಕ್ಕೋಬೇಕಾಗತ್ತೆ. ಅಂದರೆ 2 ಲೋಟ ಅಕ್ಕಿಗೆ 4 ಲೋಟ ನೀರನ್ನ ಹಾಕ್ಕೋಬೇಕಾಗತ್ತೆ. ಸೊ ನಾನಿಲ್ಲಿ ಸ್ವಲ್ಪ ಹೊತ್ತು ನೆನೆಸಿದ್ದೆ, ಸೊ ಹಾಗಾಗಿ ಒಂದು ಹಾಫ್ ಲೋಟ ಕಡಿಮೆನೇ ಹಾಕ್ಕೊಂಡಿದ್ದೀನಿ. ಸೊ ಅಕ್ಕಿ ನೀರು ಎಲ್ಲ ಹಾಕಿದ ನಂತರ ಮತ್ತೆ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಆಗಿದ ನಂತರ ಇಲ್ಲಿ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕ್ಕೋಬೇಕಾಗತ್ತೆ. ಸೊ ಅದನ್ನೆಲ್ಲ ಹಾಕಿದ ನಂತರ ನಾನಿಲ್ಲಿ ಮತ್ತೆ ಒಂದು ಮಿಕ್ಸ್ ಮಾಡಿಬಿಟ್ಟು
ಸೊ ಎಲ್ಲನೂ ನೀಟಾಗಿ ಮಿಕ್ಸ್ ಆಗಲಿ ಅಂತ ಹೇಳಿಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ತುಂಬಾ ಚೆನ್ನಾಗಿರುತ್ತೆ. ಇದಂತೂ ನನ್ನ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಹಾಗಾಗಿ ಇದನ್ನು ನಾನು ಮಾಡ್ತಾ ಇರ್ತೀನಿ ಅವಾಗವಾಗ. ಸೊ ಅದಾದ ನಂತರ ಇಲ್ಲಿ ನಾನು ಅದು ಅಕ್ಕಿ ಇದು ಎಲ್ಲ ಸ್ವಲ್ಪ ನೀರೆಲ್ಲ ಸ್ವಲ್ಪ ಕುದಿ ಬರಬೇಕು. ಇಲ್ಲಾಂದರೆ ಮಸಾಲೆ ಎಲ್ಲ ಮೇಲೆ ಬಂದುಬಿಡುತ್ತೆ, ಅಷ್ಟು ನೀಟಾಗಿ ಎಲ್ಲನೂ ಮಿಕ್ಸ್ ಆಗೋಲ್ಲ. ಹಾಗಾಗಿ ಕುದಿ ಬಂದಮೇಲೆ ನಾನು ಲಿಡ್ನ ಕ್ಲೋಸ್ ಮಾಡಿ ಒಂದು 2 ವಿಸಿಲ್ ಹಾಕ್ಸ್ಕೊಂಡ್ರೆ ಸಾಕು. ಸೊ ಅದಾದ ನಂತರ ನೋಡಿ ಫೈನಲ್ಲಾಗಿ ಬಿರಿಯಾನಿ ರೆಡಿ ಇದೆ. ತುಂಬಾ ಚೆನ್ನಾಗಿತ್ತು, ಟೇಸ್ಟಾಗಿತ್ತು. ಸೊ ಬಿರಿಯಾನಿ ಒಂದೇ ಅಲ್ಲ, ಕಬಾಬು ಸಹ ಮಾಡಿದ್ದೀನಿ. ಬಟ್ ಅದನ್ನು ಯಾವುದೂ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿಲ್ಲ. ಆಬ್ವಿಯಸ್ಲಿ ಅದು ಎಲ್ರಿಗೂ ಕಾಮನಾಗಿ ಬರುತ್ತೆ ಅಲ್ವಾ. ಸೊ ಹಾಗಾಗಿ ಇದು ಈಸಿ ರೆಸಿಪಿ ಅಂತ ಹೇಳಿ ಶೇರ್ ಮಾಡಿಕೊಂಡೆ. ಸೊ ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗಿದೆ, ಯೂಸ್ಫುಲ್ ಆಗಿದೆ ಅಂತ ಅನಿಸಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಜೊತೆಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತಲೂ ಸಹ ಕೇಳ್ತೀನಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಥ್ಯಾಂಕ್ ಯು, ಬಾಯ್.